ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕಡಲೆಬೇಳೆ ವಡೆ. ಕಡಲೆಬೇಳೆ 1 ಕಪ್ ಕಡಲೆಬೇಳೆ ನೆನೆಸಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ 2 ಈರುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಜೀರಿಗೆ ಪೌಡ್ರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ 4 ತೊಗೊಂಡು ರುಚಿಗೆ ತಕ್ಕಷ್ಟು ತೊಗೊಳ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೋಬೇಕು. ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಕಡಲೆಬೇಳೆ ಅಂತಂದರೆ ಅತಿ ನುಣ್ಣಗೆ ರುಬ್ಕೋಬಾರ್ದು. ಹಿಂಗೆ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನಾನು 2 ಥರ ಮಾಡ್ತೀನಿ. ಒಂದು ಎಣ್ಣೆಲಿ ಕರಿಯೋದು, ಇನ್ನೊಂದು ಥರ ಅಂದರೆ ತವಾದ ಮೇಲೆ ಈ ಥರ ಬೇಯಿಸ್ಕೊಳ್ಳೋದು. ಡಯಟ್ ಮಾಡೋರಿಗೆಲ್ಲ ಈ ಥರ ಸಜೆಸ್ಟ್ ಮಾಡ್ಬೋದು. ಡಯಟ್ ಮಾಡೋರಿಗೆ ಇದು ಒಳ್ಳೆ ಡಯಟ್ ಫುಡ್ ಇದು. ನೆಕ್ಸ್ಟ್ ಕರಿಯೋದಾದರೆ ಎಣ್ಣೆಯಲ್ಲಿ ಇದನ್ನು ನೀಟಾಗಿ ಕರಿಬೋದು. ಅದನ್ನು ಮಾಡ್ತಾಯಿದ್ದೀನಿ, ಅದನ್ನು ಮಾಡಿ ತೋರಿಸ್ತೇನೆ ನಾನು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಡಯಟಲ್ಲಿ ಇದನ್ನು ಒಂದು ಸೇರಿಸ್ಕೋಬೋದು ಆರಾಮ್ಸೆ. ತಿರುಗಿಸ್ತಾ ಇದ್ದೀನಿ. ಇದು ಈ ಕಡೆ ಒಂದು ಬಾಣಲೆ ಇಡ್ತೀನಿ. ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ವಡೆ ತಟ್ಟಿ ಹಾಕಿದ್ದೀನಿ. ಈಗ ಡೀಪ್ ಫ್ರೈ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇದು ಕರ್ದಿದ್ದಾದ್ರೂ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೂ ಅಷ್ಟೇ. ಇದು ಸ್ವಲ್ಪ ಕರ್ದಿರೋದಕ್ಕಿಂತ ಸ್ವಲ್ಪ ಕಡಿಮೆನೇ ಟೇಸ್ಟ್ ಇರುತ್ತೆ. ಆದರೆ ಆರೋಗ್ಯ ಸಲುವಾಗಿ ನೋಡಿದರೆ ಇದು ಹೆಂಚಲ್ಲಿ ಈ ಥರ ಬೇಯಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದಕ್ಕೇನು ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇರಬೇಕು. ಈಗಾಗಲೇ ಬೆಂದಿದ್ದಾವೆ, ತೆಗೆದು ಪ್ಲೇಟಿಗೆ ಹಾಕ್ತೀನಿ. ಈಗ ಈ ಕಡೆ ಇರೋದು ರೈಟ್ ಸೈಡಿಗಿರೋದು ಕರ್ದಿರೋದು, ಲೆಫ್ಟಿಗಿರೋದು ತವಾದ ಮೇಲೆ ಬೇಯಿಸಿರೋದು. ತುಂಬ ಚೆನ್ನಾಗಿದೆ ಎರಡೂ. ಓಕೆ, ಬಾಯ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ, ಬಾಯ್.